ಗಬ್ಬು ವಾಸನೆ ಬಡಿತೈತ್ರಿ. ಸ್ಟಾರ್ಟಿಂಗ್ ಲೀಡ್ ತಗೊಳಕ್ಕೂ ಆಗ್ತಿಲ್ಲ. ಆರ್ ಅಶೋಕ್ ಅವರು ಪ್ರತಿನಿಧಿಸುವಂತ ಕ್ಷೇತ್ರ. ಮದುವೆ ಆಗೋಯ್ತಾ? ನನ್ನ ಕಣ್ಣಿಗಿನ್ನು ಮಗ ಕಾಣ್ತೀರ, ಮಗು ತರ ಮಗು ಇದೆ ನಮಗೆ. ಅಯ್ಯೋ ದೇವಾ, ಹಕ್ ಬರ್ತಾ ಇಲ್ಲ, ಇಲ್ಲಿ ಹಕ್ಕುಪತ್ರ ಕೊಟ್ಟಿಲ್ಲ. ಅವ್ವ ನೀ ಯಾಕೆ ಹಿಂಗ್ ಕುಂತ್ಬಿಟ್ಟೆ? ಅದು ಬಾರಿ ಕಣಪ್ಪ. ಒಲ್ಲು ಬಾದೆ, ಯಾಕೆ ಬಾದೆ? ಎಂತ ಮನೇಲಿ ಬದುಕ್ತಾ ಇದಾರ್ರಿ ಪಾಪ ಇವರು. ನಿಜವಾಗ್ಲೂ ಬೇಜಾರಾಗೋಯ್ತು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದಿವಿತ್. ಗಬ್ಬು ವಾಸನೆ ಬಡಿತೈತ್ರಿ. ಸ್ಟಾರ್ಟಿಂಗ್ ಲೀಡ್ ತಗೊಳಕ್ಕೂ ಆಗ್ತಿಲ್ಲ. ಅಂತ ದೊಡ್ಡ ಕರ್ಮನ ನಾವು ನಿಮಗೆ ತೋರಿಸ್ತೀವಿ. ಎಲ್ಲ ಕಡೆ ಕಸ, ಬನಶಂಕರ್ಲಿ ಎಡಭಾಗದಲ್ಲೂ ಕಸ, ಬಲಭಾಗದಲ್ಲೂ ಕಸ, ಗಬ್ಬು ವಾಸನೆ. ಇಲ್ಲಿ ಏನಾದ್ರು ಬಂದ್ರೆ ನೀವೆಲ್ಲರೂ ನನಗೆ ಕೇಳಬೇಕಾಗುತ್ತೆ ಏನ್ ನಿಮ್ ಪ್ರಾಬ್ಲಮ್ ಅಂತ. ಅಷ್ಟರ ಮಟ್ಟಿಗೆ ಹೆಲ್ತ್ ಇಶ್ಯೂಸ್ ಆಗುವಂತ ಸಾಧ್ಯತೆಗಳಿವೆ. ಅಷ್ಟರ ಮಟ್ಟಿಗೆ ಕಸ ಹಾಕಿದ್ದಾರೆ. ನಾವು ಬನ್ನಿ, ಇವತ್ತು ನಾವು ಕಾವೇರಿ ನಗರಕ್ಕೆ ಬಂದಿರೋದು. ನೋಡಿ ಯಾವ ರೀತಿಯಾದಂಥ ಕಸಗಳು. ಯಾವಾಗ ನೋಡಿದ್ರು ನಾನು ಪ್ರತಿ ಬಾರಿ ರಸ್ತೆಯಲ್ಲಿ ಓಡಾಡಬೇಕಾದ್ರೂ ಇದೇ ರೀತಿಯಾದಂಥ ಕಸ. ಅಷ್ಟರ ಮಟ್ಟಿಗೆ ಕಸ ಹಾಕ್ಕೊಂಡು ಯಾವಾಗಲೂ ತುಂಬಿಸಿರ್ತಾರೆ. ಯಾರು ಬಂದು ತೆಗಿಯೋದಿಲ್ಲ, ಏನಿಲ್ಲ. BBMP ಏನು ಮಾಡ್ತಾ ಇದೆ ಅಂತಲೂ ಕೂಡ ಗೊತ್ತಿಲ್ಲ. ಬನ್ನಿ, ಇವಾಗ ನಾವು ಆರ್ ಅಶೋಕ್ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ ಅಂಬೇಡ್ಕರ್ ನಗರ ಮುಖ್ಯ ರಸ್ತೆಗೆ ನಾವು ಬಂದಿದ್ದೀವಿ. ಅಂಬೇಡ್ಕರ್ ನಗರಕ್ಕೆ ಹೋಗೋಣ, ಏನು ನಿಮ್ಮ ಪ್ರಾಬ್ಲಮ್ ಅಂತ ಜನರನ್ನ ಮಾತನಾಡ್ಸೋಣ. ಮೊಟ್ಟ ಮೊದಲೇ ನಮಗೆ ಕಸನೇ ಅಡ್ಡಿ ಆಗೋದು ಎಲ್ಲೋದ್ರೂ ಕೂಡ. ಸೊ ದಯವಿಟ್ಟು BBMP ಅವರೇ ಬಂದು ಕೆಲಸ ಮಾಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಹೋಗೋಣ. ಎಷ್ಟು ಓಡಿದ್ರು ಬಿಡಲ್ಲ. ಬನ್ನಿ ಆಮೇಲೆ ಬನ್ನಿ ಬನ್ನಿ, ಹಾಕಳಿ ಟವಲ್ ಹಾಕಳಿ. ಬನ್ನಿ 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 ಬೇಗ. ಏನು ಎದ್ರಿ ಓಡೋದು? ಎಲ್ಲ ನಿಮ್ಮ ಏರಿಯಾದವರೆಲ್ಲ ಮಾತಾಡ್ತಾ ಇದ್ದಾರೆ. ಏನೇ ನಿಮ್ಮ ಪ್ರಾಬ್ಲಮ್ ಕೇಳಕ್ ಬಂದೀವಿ ನಾವು ಎದ್ರುಕೊಂಡು. ಏನು ನಿಮ್ಮ ಹೆಸರು? ಸುನೀತಾ ಅವರೇ, ಬನ್ನಿ ಅವರೇ. ಕನ್ನಡ ಬರಲ್ರಿ? ಯಾವ್ರಿ ನಿಮ್ದು? ಗುಲ್ಬರ್ಗ ರೀ. ಏನ್ರಿ ಅಣ್ಣಾರ ನೀವು ಅಕ್ಕಾರ ಗುಲ್ಬರ್ಗಾದವ್ರಾಗ ಕನ್ನಡ ಬರಲ್ಲ ಅನ್ನಕತ್ತೀರಿ. ಯಾಕೆ ಬರಲ್ಲ? ಅಂದ್ರೆ ಇಲ್ಲಿನ ಕನ್ನಡ ಬರಲ್ಲ ಅಂತ. ನಿಮ್ ಕನ್ನಡ ಬರ್ತಾವು. ನಾನು ನೋಡ್ರಿ ನಿಮ್ ಕನ್ನಡದಲ್ಲಿ ಮಾತಾಡಕತ್ತೀನಿ. ಸುನೀತಾ ರೀ, ಏಟ್ ವರ್ಷದಿಂದ ಇಲ್ಲಿ ಏರಾಕತ್ತೀರಿ ನೀವು? 3 ತಿಂಗಳಾಯ್ತ್ರಿ ಇಲ್ಲಿ ಬಂದ್ರಿ. 3 ತಿಂಗಳಾತ. ಯಾಕ್ರಿ ಮುಂಚೆ ಬಂದಿಲ್ರಿ? ಕಲಬುರ್ಗಿ ಐತ್ರಿ. ಈಗ ಇದೇ ಫಸ್ಟ್ ನೀವು ಇಲ್ಲಿ ಬಂದಿರೋದು? ಆತ್ ಬಿಡ್ರಿ, ಚಲೋ. ಹಂಗಾರ 3 ತಿಂಗಳಂದ್ರೆ ನಿಮ್ದು ಏನ್ ಇರಂಗಿಲ್ಲ ಬಿಡ್ರಿ. ಇಲ್ಲಿ ಗೊತ್ತಿಲ್ಲ ಯಾರು MLA ಅಂತಾನೆ ಗೊತ್ತಿರಲಿಲ್ಲ. ಹಲೋ ಹಲೋ, ಓ ಬರ್ರಿ ಬರ್ರಿ. ಏನ್ ನಿಮ್ಮ ಹೆಸರು? ಆರ್ತಿ. ಆರ್ತಿ. ಎಲ್ಲಿ ಭಾರತಿ? ಭಾರತಿ ಇಲ್ವಾ? ಏನು ಓದೋದು ನೀವು? ನಾವು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದೆ, ಮದುವೆ ಆಗಿದೆ. ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದೆ, ಮದುವೆ ಆಗಿದೆ. ಮದುವೆ ಆಗೋಯ್ತಾ? ನನ್ನ ಕಣ್ಣಿಗಿನ್ನು ಮಗ ಕಾಣ್ತೀರ, ಮಗು ತರ. ಮಗು ಇದೆ ನಮಗೆ. ಅಯ್ಯೋ ದೇವಾ, ಮಗು ತರ ಕಾಣ್ತಿದ್ರೆ ನೀವು ಅಂದ್ರೆ ನನಗೆ ಮಗು ಇದೆ ಅಂತ ಹೇಳ್ತಾವ್ರೆ. ಸರಿ, ಇಲ್ಲೆಲ್ಲ ಸುರಕ್ಷತೆ ಇಲ್ಲ ಹೆಣ್ಮಕ್ಳಿಗೆ, ಲೇಡೀಸ್ಗೆ ಓಡಾಡಕ್ಕೆ ಅಲ್ವಾ? CC ಕ್ಯಾಮ್ರಾ ಇಲ್ಲ. ಮತ್ತೆ ಇದೇ ತರ ಏನೇನು ಪ್ರಾಬ್ಲಮ್ಸ್ ಇದಾವೆ ಇಲ್ಲಿ? ಚರಂಡಿ ನೀಟಾಗಿ ಮೋರಿ ವ್ಯವಸ್ಥೆ ಇಲ್ಲ. ಆಮೇಲೆ ತುಂಬಾ ಸೊಳ್ಳೆಗಳಿರ್ತವೆ. ತುಂಬಾ ಸೊಳ್ಳೆಗಳಿರ್ತವೆ ಪಾಪ ಆರ್ತಿ ಅವರಿಗೆ. ಆಮೇಲೆ ಅಂಡ್ ತುಂಬಾ ಪೋಲಿ ಹುಡುಗರು ಇದ್ದಾರೆ. ತುಂಬಾ ಪೋಲಿ ಹುಡುಗರಿದ್ದಾರೆ. ವಿಮಲ್, ತುಂಬಾ ಪೋಲಿ ಹುಡುಗರಿದ್ದಾರೆ. ಆಮೇಲೆ ಅಷ್ಟೇ ಅಷ್ಟೇ, ಮತ್ತಿನ್ನೇನಿಲ್ಲ. ಪೋಲಿ ಹುಡುಗರಿದ್ದಾರೆ ಇಲ್ಲಿ. ಅವ್ರಿಗೆ ಸೊಳ್ಳೆ ಕೈ ಕಚ್ಚಿಸ್ಬಿಡಿ. ಬರೋದಿಲ್ವಲ್ಲ ಇಲ್ಲಿ? ಬರ್ಬೇಕಿತ್ತ? ಯಾರೇ ಅವರು? ಸರಿ, ಯಾರಿಗೆ ಬರ್ತಾ ಇದೆ? 2000 ನಿಮಗೆ ಬರ್ತಾ ಇದೆಯಾ? ನಿಮ್ಮ ಅತ್ತೆಗ? ನಮ್ಮ ಅಮ್ಮಂಗೆ ಬರುತ್ತೆ. ಅಮ್ಮನ್ ಬಿಡಿ, ಅಮ್ಮನ್ ಬೇರೆ ಲೆಕ್ಕ. ನೀವು ಸೊಸೆ. ಈಗ ನೀವು ಮದುವೆ ಆಗಿ ಇನ್ನೊಂದು ಗಂಡನ ಮನೆಗೆ ಬಂದಾಯ್ತು. ಅತ್ತೆಗೆ ಬರುತ್ತೆ. ಖುಷಿ. ನಿಮಗೆ ಬೇಡವಾ? ನಮಗೆ ಅತ್ತೆಗೆ ಬರ್ತಿದ್ಯಲ್ಲ, ಸಾಕು ಸಾಕು, ಅಷ್ಟೇ ಸಾಕು. ಓಕೆ ಓಕೆ. ನಾವೇ ನಾವೇ. ಏನ್ ನಿಮ್ಮ ಹೆಸರು? ದಿಲ್ಶಾತಾಜ್. ದಿಶಾತಾಜ್. ಹೆಂಗೈತೆ ನಿಮ್ಮ ಏರಿಯಾ? ಈ ಮನೆಗೆ ಹಕ್ಕುಪತ್ರ ಇಲ್ಲ. ಹಕ್ ಬರ್ತಾ ಇಲ್ಲ ರೀ. ಹಕ್ ಬರ್ತಾ ಇಲ್ಲ, ಇಲ್ಲಿ ಹಕ್ಕುಪತ್ರ ಕೊಟ್ಟಿಲ್ಲ. ಎಷ್ಟು ಕೊಟ್ಟಿಲ್ಲ? ಎಷ್ಟು ವರ್ಷ ಇದ್ರಿ? ವರ್ಷ ತುಂಬಾ ದಿವಸ ಆಯ್ತು. ಹೌದಾ? ಕೊಡ್ತಾರಂತ ಹೋಗ್ಲಿ. ಏನ್ ಮಾಡ್ತಾರ ಗೊತ್ತಿಲ್ಲಪ್ಪ. ಗೊತ್ತಿಲ್ಲ ಇನ್ನ. ಗೊತ್ತಿಲ್ಲ. ಎಲೆಕ್ಷನ್ ಬಂದ್ರೆ ಓಟ್ ಹಾಕೋಕೆ ಮಾಡ್ತೀನಿ ಅಂತಾರೆ. ಕೇಳ್ತಾರೆ ಓಟು ಇದ್ಮೇಲೆ ಏನ್ ಮಾಡ್ತಾರೆ? ನಿಮ್ಮ ಹತ್ರ ಓಟ್ ಹೆಂಗ್ ಕೇಳ್ತಾರೆ? ಯಾಕೆ ಯಾವ ತರ ಕೇಳ್ತಾರೆ ಓಟು ಅಂತ?
ಒಟ್ಟು ನಮ್ಗೆ ಹಾಕು ನಿಮ್ಗೆ ಹಾಕು ನಮ್ಗೆ ಹಾಕು ನಿಮ್ಗೆ ಹಾಕು ಕೈಗೆ ಅವ್ರಿಗೆ ಹಾಕು ಇವ್ರಿಗೆ ಹಾಕು ಕೈಗೆ ಹಾಕು ಕಮಲಾಗೆ ಬಿಂಡಾಗೆ ಹಾಕು ಆ? ಕೈಗೆ ಹಾಕು ಬಿಂಡ ಹಾಕು ಪಿಂಡ ಹಾಕು ಬಿಂಡಾಲು ಹಾಕು ಪಿಂಡಾಲು ಹಾಕು ಇದು ಯಾವ್ದಪ್ಪ ಇದು ಪಿಂಡ ಹಾಕು ಅನ್ಕೊಂಡ್ಬಿಟ್ಟೆ ನಾನು ಆಮೇಲೆ ಬಿಂಡ ಬಿಂಡ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ಬಿಂಡ ಚಾರೆ ಬಿಂಡ ಗೊತ್ತಾ ಚಾರೆ ಬಿಂಡ ಹಕ್ಕುಪತ್ರ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರಿಗೆ ಗತಿ ಇಲ್ಲ ಕೊಡಕ್ಕೆ ಅದಕ್ಕೆ ಅದಕ್ಕೆ ಇಲ್ಲಿ ಯಾರಿಗೂ ಗತಿ ಇಲ್ಲ ಅನ್ಕೊಂಡ್ಬಿಟ್ಟವ್ರ ಅವರು ಅಲ್ಲ ಒಂದ್ ಹಕ್ಕುಪತ್ರ ಕೊಡಕ್ಕೆ ನಿಮ್ಗೆ ನಿಜವಾಗ್ಲೂ ನಿಮ್ಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಅದಿನ್ನೇನ್ ಕೆಲಸ ಮಾಡ್ತಾ ಇದೀರಿ ಅಂತ ನಿಜವಾಗ್ಲೂ ಕೂಡ ನಾವ್ ಈ ಕಾರ್ಯಕ್ರಮನ ಕಾಮಿಡಿಯಾಗಿ ಮಾಡೋದು ಯಾಕೆ ಅಂದ್ರೆ ನೋಡೋ ಜನರಿಗೆ ಒಂದ್ ಖುಷಿ ಕೊಡ್ಲಿ ಮತ್ತೆ ಬೋರ್ ಆಗ್ಬಾರ್ದು ಅಂತ ಬಟ್ ಸತ್ಯ ಗೊತ್ತಾಗೇ ಆಗುತ್ತೆ ಹಕ್ಕುಪತ್ರ ಕೊಡಕ್ಕೆ ನಿಮ್ ಕೈಲಿ ಆಗಲ್ಲ ಅಂತಂದ್ರೆ ಅದ್ ಯಾವ ಸೀಮೆ ನೀವು ಗೆಲ್ಲೋದ್ ಯಾಕೆ ನಿಮ್ಮನ್ನ ಅಷ್ಟು ಲಕ್ಷದಿಂದ ಗೆಲ್ಸೋದ್ ಯಾಕೆ ಇಡೀ ಯಾರ ಮನೆಗೂ ಇಲ್ಲಿ ಹಕ್ಕುಪತ್ರ ಇಲ್ಲ ಅಂತ ಎಲ್ಲ ಆರೋಪ ಮಾಡ್ತಾ ಇದಾರೆ ಅದ್ ಯಾವ ಸೀಮೆ ಕೆಲಸ ಮಾಡ್ತಿದ್ರಿ ಅಂತ ಗೊತ್ತಿಲ್ಲ ಏನ್ಪಾ ಅಯ್ಯೋ ಇವ್ನು ವಿಮಲಣ್ಣ ಹೇಳ್ಬಿಟ್ಟ ಮಾತಾಡಲ್ಲ ಅಂತ ಸರ್ ಪರವಾಗಿಲ್ಲ ನಮ್ ಲೇಡೀಸೇ ಪರವಾಗಿಲ್ಲಪ್ಪ ಹಂಗಾರೆ ಚೆನ್ನಾಗಿ ಮಾತಾಡ್ತಾರೆ ಸರ್ ಏನ್ ಸರ್ ನಿಮ್ಮ ಹೆಸರು ನಮ್ ಕನ್ನಡ ಬರಲ್ಲ ಸರ್. ಕನ್ನಡ ಬರಲ್ಲ ಬರಲ್ಲ ಕನ್ನಡ ಬರಲ್ಲ ಅಂತ ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಹೇಳ್ತಾವ್ರು ನೋಡ್ರಿ ಅವರು ಇಲ್ಲ ಸ್ವಲ್ಪ ಸ್ವಲ್ಪ ಏನು ಅಷ್ಟೇ. ಹೌದಾ ಸರಿ ಆಯ್ತು ಓ ಅಜ್ಜಿ ಆರಾಮಜ್ಜಿ ಅಜ್ಜಿ ಮೊಮ್ಮಗಳು ಕುಂತ್ ಬಿಟ್ರಿ ಅತ್ಲೆಗೆ ಏನ್ ನಿಮ್ಮ ಹೆಸರು ನಮ್ಮ ಹೆಸರು ಗಿರ್ಜಮ್ಮ. ಗಿರಿಜಮ್ಮ ಆರಾಮ ಕಾಪಿ ಕುಡಿದ್ರಾ ಆಯ್ತಳಿ ಕಾಪಿ ಆಯ್ತಾ ಮತ್ತೆ ಎಲ್ಲ ಆರಾಮ ಎಲ್ಲ ಏನಾರು ಶುಗರ್ ಬಿ ಪಿ ಇದ ಅದೇ ಏನದೆ BP. ಬಿ ಪಿ ಶುಗರ್ ಇಲ್ಲ ನೀನೇ ಪುಣ್ಯವಂತೆ ಬಿ ಪಿ ಹಂಗ ಮ್ಯಾನೇಜ್ ಮಾಡ್ಕೋಬಹುದು ಶುಗರ್ ಇದ್ಬಿಟ್ರೆ ಬಾರಿ ಕಷ್ಟ ಮಾತ್ರ ನುಂಗ್ತೀನಿ ಅದಕ್ಕೆ ಆ ಅದಕ್ಕೂ ಮಾತ್ರ ಅದಕ್ಕೂ ನುಂಗ್ತೀನಿ. ಮಾತ್ರ ನಿಲ್ತೀರಾ ಎಷ್ಟು ಕೊಡ್ತಾರ ರೊಕ್ಕ ಈಗ ಸರ್ಕಾರದಿಂದವ ರೊಕ್ಕ ದುಡ್ಡು ಈಗ 2 ಸತಿಂದ ಬರ್ನೇ ಇಲ್ಲ ಹೋಗು. ಹೌದಾ ಯಾವ್ದು ಬರ್ಬೇಕು ಅಮೌಂಟು ಈಗ 7 ತಿಂಗಳದ್ ಬರ್ಬೇಕು. ಈಗ ಯಾವ್ದ್ರದ್ದು ಅದು ಪಿಂಚಣಿ ಅದು ಮಾಮೂಲಿ ಯಜಮಾನ್ರದ್ದು ಪಿಂಚಣಿ ಪಿಂಚಣಿ ಎಷ್ಟು ಎಷ್ಟು ದುಡ್ಡು ಎಷ್ಟು 1,200 ರೂಪಾಯಿ ಎಷ್ಟು 8 ತಿಂಗಳಿಂದ ಬಂದಿಲ್ಲ 8 ತಿಂಗಲ್ಲ ಹಾ? 2 ತಿಂಗ 2 ತಿಂಗಳಿಂದ ಬಂದಿಲ್ಲ 2 ತಿಂಗಳಿಂದ ನೋಡಿ ತಿಂಗಳ ಹಾಕಕ್ಕೆ ನಿಮ್ಗೆ ಯಾವ್ದೇ 2,000 ಪುಕ್ಸಟೆ ಕಾಸು ಹಾಕ್ತಿರಿ ಅದು ಹಾಕ್ಲಿಲ್ಲ. ಅದು ಹಾಕ್ಲಿಲ್ವಾ ಅದು ಬರ್ತದ ನಿಮ್ಗೆ ಅದು ಬರ್ತದೆ. ಎಷ್ಟು ತಿಂಗಳಿಂದ ಬಂದಿಲ್ಲ ಅದುವೇ ಅದು ಹೋದ ತಿಂಗಳಿಂದ ಬರಲ್ಲ. ಹೌದಾ ಹಂಗಾರೆ ಬರುತ್ತಾನ ಬಿಡಿ ನಿಮಗೆ ಮೇನ್ ಅದಕ್ಕಿಂತವ ಇದು ಬರ್ಬೇಕು 1,200 ರೂಪಾಯಿ ಬರ್ಬೇಕು ಅದು ಕಂಪಲ್ಸರಿ ಅದು ಅದು ಬರ್ತದೆ ಬಿಡಪ್ಪ ಪರ್ಮನೆಂಟ್ ಅದು ಮತ್ತೆ ಏನ್ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್ ನೋಡಪ್ಪ ನೋಡಿಲಿ ಮೋರಿ ಇಲ್ಲ ಚರಂಡಿ ಇಲ್ಲ ಬಾತ್ರೂಮ್ ಕಟ್ಕೊಂಡು ಎಲ್ಲ ಮಾಡಿಸ್ತ ಅದ್ ಹಾಕೋರೆ ಗತಿ ಇಲ್ಲ. ದಾಕವ್ರೆ ಗತಿ ಇಲ್ಲ ಮತ್ತೆ ಹಕ್ಕುಪತ್ರ ಐತಾ ಮನೆಗೆ ಏನ್ ಪತ್ರಪ್ಪ ಹಕ್ಕುಪತ್ರ? ಅದು ಇದು ಹಿಡ್ಕೊಂಡಲ್ಲ ಸಿಲಿಂಡರ್ ಸಿಲಿಂಡ್ರು ಅದು ಹಿಡ್ಕೊಂಡಾರ ಇನ್ನೇನು ಅದ್ ಇಟ್ಕೊಂಡವ್ರೆ ಇನ್ನೇನು ಇಲ್ಲ ಓ ನೋಡಿ ಇದು ಪರಿಸ್ಥಿತಿ ಎಷ್ಟು ವರ್ಷದಿಂದ ಇದೆಯವ ಇಲ್ಲೇ ನಾವು ಒಂದು 15 ವರ್ಷದಿಂದ ಹೌದಾ ಯಾವ ಊರ್ ನಿಮ್ದು 20 ವರ್ಷ ಮೈಸೂರ ಮೈಸೂರಲ್ಲಿ ನಗರವಾ? ಆಲಗಪುರ ಯಾವ ತಾಲೂಕು ಕೊಳ್ಳವೆಲ್ಲ ಅದೇ ಮತ್ತೆ ನಗರ ತಗೊಂಡ್ ಗೊತ್ತಾಯ್ತಲ್ಲ ಹೆಂಗ್ ಹೇಳ್ದೆ ನಾನು ನೀವು 25 ವರ್ಷದಿಂದ ಉಮ್ಮಿ ಅಂದಾಗ್ಲೇ ಗೊತ್ತಾಯ್ತು ಆಮೇಲೆ ನನ್ನ ಮಗನ ಬಾಳ್ತಿಲಿ 2 ತಿಂಗಳು 2 ವರ್ಷ ಮಗನ ಎತ್ಕೊ ಬಂದಿ. ಹೌದಾ 40-50 ವರ್ಷ ಆಗೋಗತ್ತೆ. ಹಂಗೆ ಮತ್ತೆ 15 ವರ್ಷ ಅಂತೀರಿ ಈಗ ಬಂದಿದ್ದು ಇಲ್ಲಿ ಇಲ್ಲಿಗೆ ಬಂದು ಆ ಕಡೆ ಬೆಂಗಳೂರಿಗೆ ಬಂದು 45 ವರ್ಷ ಆಯ್ತು ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ನೋಡ್ರಿ ಮತ್ತೆ ಮತ್ತೆ ಏನವ ನಿನ್ನ ಹೆಸರು ಚೈತನ್ಯ ಚೈತನ್ಯ ಯಾವ್ರು ಇದೇ ಊರು. ಇದೇ ಊರು ನೀನ್ ನಗರ ನೋಡಿಲ್ವಾ ಕೊಳ್ಳೇಗಾಲವ ಕೊಳ್ಳೇಗಾಲ ತಕ ಹೋಗಿಲ್ವಾ ಯಾಕೆ ನಿಮ್ ಊರಿಗೆ ನೀನೇ ಹೋಗಿಲ್ಲ ನಾನು ಚಿಕ್ಕವಳಿಂದ ಇದ್ದಾಗಿಲ್ಲೇ. ಚಿಕ್ಕವಳಿದ್ದಂಗೆ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದೆ ನಿಮ್ ಊರ್ ನೋಡ್ಬೇಕು ಕೊಳ್ಳೇಗಾಲವ ಭಾಷೆ ಗೊತ್ತಾದ ಹೆಂಗ್ ಮಾತಾಡಿದ್ರು ಅಂತ ಗೊತ್ತಿಲ್ವಾ ಬೆಂಗಳೂರು ಭಾಷೆ ಕಲ್ತ್ಕೊಂಡ್ಬಿಟ್ಟಿದ್ಯಾ ನೀನು ನಾ ಮಾತಾಡ್ತೀನಿಲ್ಲ ಅದೇ ನಿಮ್ದು ನಗರದು ಗೊತ್ತೇ ಗೊತ್ತಿಲ್ವೇ ಸರಿ ಏನ್ ಓದೋದು ನಾನು 7th ಸ್ಟ್ಯಾಂಡರ್ಡ್. ಇನ್ನು 7th ನಿಮ್ಮ ಅಜ್ಜಿಗೆ ಕಾಸೆ ಬಂದಿಲ್ವಂತಲ್ಲ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಗೊತ್ತಿಲ್ವಾ ಯಾವ ಸ್ಕೂಲಲ್ಲಿ ಓದೋದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಅಕಾಡೆಮಿ. ಎಷ್ಟು ಫೀಸು ಗೊತ್ತಿಲ್ಲ. ಅದು ಗೊತ್ತಿಲ್ಲ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂದ್ರೆ ಮಿನಿಮಮ್ 1,00,000 ಏನಯ್ಯ ವಿಮಲು